ಪರಂಪರೆಯಿಂದ ನಿಮ್ಮ ಮಾವ ಸೋಮನಾಥರನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ. ಅವರದ್ದು ಕೂಡ ಒಂದು ನೆನಪು ಇವತ್ತಿಗೆ ಬೇಕು ನಮಗೆ. ಅದೇ ರೀತಿ ನಮ್ಮ ಹಿರಿಯರನ್ನೆಲ್ಲ ಹಿರಿಯರ ಆಶೀರ್ವಾದವನ್ನು ಮೊದಲಾಗಿ ತಿಳ್ಕೊಳ್ಳುವುದು. ಮದುವೆ ಅಂತೇಳಿ ಹೇಳಿದ್ರೆ ಗುಣಾನುಬಂಧ ಬೇಕು ಅಂತ ಹೇಳ್ತಾರೆ. ಹಾಗೆ ಆ ಮದುವೆಯ ಕಾರ್ಯಕ್ರಮ ಅದರ ಪೂರ್ವಭಾವಿಯಾಗಿ ತರಕಾರಿ ಮುಹೂರ್ತ. ಯಾಕೆ ಹಾಗೆ ನಮ್ಮ ಸಂಪ್ರದಾಯ ಬಂತು ಅಂತ ಹೇಳಿದರೆ, ಭೋಜನದಲ್ಲಿ ಕೆಲವೊಂದು ಅಭಿಮಾನಿ ದೇವತೆಗಳು ಇರ್ತಾರೆ. ಉಪ್ಪಿನಕಾಯಿ, ಕೋಸಂಬರಿ, ಅದೇ ರೀತಿಯಲ್ಲಿ ತರಕಾರಿಗಳು, ಚೋಚೆಗಳು, ಲೇಖ್ಯಗಳು ಅಂತ, ಅದಕ್ಕೆಲ್ಲ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಅದೇ ರೀತಿಯಲ್ಲಿ ಅಲ್ಲಿ ಅನುಸಂಧಾನ ಏನು ಅಂತ ಕೇಳಿದರೆ, ಅಡುಗೆ ಮಾಡುವವರಲ್ಲಿ ಕೂಡ ಭಗವಂತನ ಸಾನ್ನಿಧ್ಯ ಇರ್ತದೆ. ಮಹಾಲಕ್ಷ್ಮಿಯೇ ಅವರ ಒಳಗಿದ್ದು ಅಡುಗೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಶ್ವನಿ ದೇವತೆಗಳು ಅವರು ಮಾಡಿದಂತಹ ಎಲ್ಲ ಬಗೆಗಳನ್ನು ಬಡಿಸುವುದು, ಊಟ ಮಾಡುವುದು ಯಾರು ಅಂತ ಕೇಳಿದರೆ ನಾರಾಯಣ ದೇವರೇ. ಸಾಕ್ಷಾತ್ ಆಗಿ ನಾರಾಯಣ ದೇವರು ಭಗವಂತ ಅತಿಥಿ ಅಭ್ಯಾಗತರವರೆಗೆ ನಾರಾಯಣ ದೇವರು ಸನ್ನಿಹಿತರಾಗಿದ್ದು ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಎಲ್ಲ ಹರಿದಾಸರು ಕಂಡಂತಹ ವಿಚಾರಗಳು. ಆ ಪ್ರಯುಕ್ತವಾಗಿ ನಾಳೆ ದಿವಸ ಶುಭ ಕಾರ್ಯವನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರಬಾರದು, ಕಡಿಮೆ ಆಗಬಾರದು, ಯಾವುದು ಕೂಡ ಜಾಸ್ತಿ ಆಗಬಾರದು. ಹಾಗೆ ತರಕಾರಿಯ ಮುಹೂರ್ತವನ್ನು ನಾಳೆಯ ಮದುವೆಯ ಕಾರ್ಯಕ್ರಮದ ಪ್ರಯುಕ್ತವಾಗಿ ಇವತ್ತಿಗೆ ತರಕಾರಿ ಮುಹೂರ್ತವನ್ನೆಲ್ಲ ಮಾಡ್ತಾ ಇದ್ದೇವೆ. ಸುಲಗ್ನವಾಗಿ ನಾಳೆ ಮದುವೆ ಆಗಬೇಕು. ಬಂದಂಥ ಅಭ್ಯಾಗತರಿಗೆ ರಾಗಣ್ಣ ಹೇಳಿದಾಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು. ಯಾರ್ಯಾರಿಗೆ ಯಾವ್ಯಾವ ರುಚಿ ಬೇಕಾ ಆ ರುಚಿಯನ್ನು ಅಶ್ವಿನಿ ದೇವತೆಗಳು ಕೊಡಬೇಕು. ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳೆಲ್ಲ ಆಗಬೇಕು ಅಂತ ಪ್ರಾರಂಭ ಕಾಲದಲ್ಲಿ ನಮ್ಮ ಗುರು ಹಿರಿಯರು, ಕುಲದೇವರು, ರಾಮದೇವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿ